ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಓಕೆ, ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಹೊಲ್ದ ಹತ್ರ ರಾಗಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ನಲ್ವ. ಆ ರಾಗಿ ಬಿತ್ತನೆದು ನಾನು ಎಲ್ಲ ಬಿತ್ತಾದಮೇಲೆ ತೋರಿಸ್ತಾ ಇದ್ದೀನಿ. ಇದು ಬಂದು ನಮ್ಮ ಹೊಲ ನೋಡ್ತಾ ಇರ್ಬೋದು. ಇಲ್ಲಿ ಇದನ್ನ ಏನಂತಾರೆ, ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತು, ಕೊರಕ್ಲು ಅಂತ ಹೇಳ್ತಾರಲ್ಲ, ಆ ರೀತಿ. ತುಂಬ ಅಂದರೆ ತುಂಬಾ ಇಲ್ಲಿಗೆ ಬಂದಾದಮೇಲೆ ಕಲ್ತ್ಕೊಂಬಿಟ್ಟಿದ್ದೀನಿ. ನಿಜವಾಗ್ಲೂ ಹಂಗೆ ಅಷ್ಟು ಗೊತ್ತಿರಲಿಲ್ಲ. ನಾವು ಹೊಲ್ದ ಹತ್ರಕ್ಕೆ ಹೋಗೋವು, ಕೆಲಸ ಮಾಡೋವು. ಅಲ್ಲೇ ತವ್ರ ಮೇಲೂ ಕೂಡ ನಾವು ಏನು ಕೂತ್ಕೊಂಡಿಲ್ಲ, ಅಲ್ಲೂ ಕೂಡ ಹೊಲದ ಕೆಲಸ ಮಾಡಿದ್ದೀವಿ. ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ದೊಡ್ಡಪ್ಪರು ಎಲ್ಲನೂ. ನಮಗೂ ಕೂಡ ಕಳೆ ಕೀಳೋದ್ರಿಂದ ಹಿಡಿದು ಗೊಬ್ಬರ ಹಾಕೋದ್ರಿಂದ ಹಿಡಿದು ನಾವು ಹಳ್ಳಿಯಲ್ಲೇ ಕೆಲಸ ಮಾಡಿ ಬಂದಿರೋದು. ಇಲ್ಲೇನು ಗೊತ್ತಾ, ವರ್ಷಕ್ಕೆ ಒಂದು ಸಲ ಅಷ್ಟೇ ಕೆಲಸ ಇರೋದು, ಅದು ರಾಗಿ ಬಿತ್ತನೆದು. ಇಲ್ಲ ಕುಯ್ಯೋದೇನಿಲ್ಲ, ಕುಯ್ಯೋದು ಮಾತ್ರ ಮಿಷಿನ್ನೇ ಇದು ಮಾಡ್ತಾರೆ. ನಮ್ಮ ತವ್ರ ಮನೆ ಸೈಡು ಹಂಗಲ್ಲ, ಮಿಷಿನಲ್ಲಿ ಯಾರೂ ಕುಯ್ಸಲ್ಲ. ಆಳುಗಳಿಗೆ ಹೇಳ್ತಾರೆ, ಈ ಥರ ಏನಾದರೂ ಗುತ್ತಿಗೆ ಥರ ಮಾಡ್ಕೊತಾರೆ. ಇಲ್ಲ ಅಂತ ಅಂದರೆ ದಿನದ ಕೂಲಿ ಹಂಗೆ ಒಂದಷ್ಟು ಜನ ಬಂದು ಕುಯ್ದು ಹೋಗ್ತಾರೆ, ಹೊಲ ಕುಯ್ಯೋದು. ಇಲ್ಲಾದರೆ ಹಂಗಲ್ಲ ಫ್ರೆಂಡ್ಸು. ಇಲ್ಲಿ ರಾಗಿ ಕುಯ್ಯೋದಕ್ಕೆ ಮಿಷಿನ್ನೇ ಒಂದು ಕಡೆ ಹೇಳ್ಬಿಡ್ತಾರೆ. ಸುತ್ತಮುತ್ತ ಇಷ್ಟಿಷ್ಟು ಕುಂಟೆ ಇದ್ದಾವಲ್ಲ, ನಾವು ಇಷ್ಟಿಷ್ಟು ಅಣ್ಣ ತಮ್ಮದಿರು, ನಮ್ಮ ಮೇಗ್ಲು ಮನೆ ಪೈಕಿ ಅಂತ ಫುಲ್ ಅಣ್ಣ ತಮ್ಮದಿದ್ದಾರೆ, ಅವರೆಲ್ಲ ಮಾತಾಡಿಕೊಂಡು ಕುಯ್ಸ್ತಾರೆ ಮಿಷಿನಲ್ಲಿ. ವರ್ಷಕ್ಕೆ ಒಂದೇ ಸಲ ಕೆಲಸ ಅಷ್ಟೇ, ಸರಿನಾ? ಇನ್ನೆಲ್ಲ ಬರೀ ಇಲ್ಲೆಲ್ಲನೂ ಕೂಡ ಹಸುಗಳೇ ಮಾಡ್ಕೊಂಡಿರೋದು. ಇಲ್ಲೇನು ಜಾಸ್ತಿ ಏನು ಬೋರ್ ಇರೋ ಅಂತಹ ಅಂದರೆ ನೀರಾವರಿ ಜಮೀನಿರೋರು ಕಮ್ಮಿ, ಸರಿನಾ? ಎಲ್ಲ ಇದು ಏನು ಬಾರ್ ಆ್ಯಂಡ್ ರೆಸ್ಟೋರೆಂಟು ಇವಕ್ಕೆಲ್ಲ ಕೆಲ್ಸಕ್ಕೆ ಹೋಗೋದು, ಅಥವಾ ಗಾರ್ಮೆಂಟ್ಸು ಈ ಥರ ಹೋಗ್ತಾರೆ. ಇಲ್ಲೇನು ಅಷ್ಟೇನು ಜಮೀನಲ್ಲಿ ಕೆಲಸ ಮಾಡಲ್ಲ. ಹಸುಗಳು ಮಾಡ್ಕೊಂಡಿರೋರು ಮಾಡ್ಕೊತಾರೆ, ನೀರಾವರಿ ಜಮೀನಿರೋರು ಅದರಲ್ಲಿ ಕೆಲಸ ಮಾಡ್ಕೊತಾರೆ. ಅದು ಬಿಟ್ಟರೆ ಇನ್ನೆಲ್ಲ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊತಾರೆ. ಹಾಗೆ ಸಿಲಿಂಡ್ರು ಖಾಲಿಯಾಗಿತ್ತು ಫ್ರೆಂಡ್ಸ್, ಹಾಗಾಗಿ ಏನು ಗ್ಯಾಸ್ ಸ್ಟವಲ್ಲಿ ಮಾಡ್ತಾಯಿದ್ದೀನಿ. ಒಂದು 3 ದಿನದ ವ್ಲಾಗನ್ನು ಇದರಲ್ಲೇ ಶೇರ್ ಮಾಡಿದ್ದೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತಲ್ಲ, ಅದನ್ನೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ರೈಸ್ ಮಾಡಬೇಕು ಅಂತ ಅಂದ್ರೂ ಇದರಲ್ಲೇ ಮಾಡ್ಕೋಬೇಕು. ಇವಾಗ ಸಣ್ಣದು ಗ್ಯಾಸ್ ಸ್ಟವ್ ಇದೆ, ನೋಡ್ತಾ ಇರ್ಬೋದು. ಇದು ನಾನು ಮದುವೆ ಆದಾಗ ತೊಗೊಂಡಿದ್ದು ನಾನು ಇದನ್ನು. ಆವಾಗ ಎಷ್ಟು ಕೊಟ್ಟಿದ್ದೆ ಅಂದರೆ 650 ರೂಪಾಯಿನೇನೋ ಕೊಟ್ಟಿದ್ದೆ ಫ್ರೆಂಡ್ಸ್ ಇದಕ್ಕೆ. ವಿತ್ತು ಸಿಲಿಂಡರು ವಿತ್ತು ಗ್ಯಾಸ್ ಸ್ಟವ್ ಒಟ್ಟಿಗೆ ಬಂದಿರುತ್ತಲ್ವ, ಅದು 650 ರೂಪಾಯಿನೋ ಕೊಟ್ಟಿದ್ದೆ. ಅವತ್ತಿಂದ ಇದುವರೆಗೂ 7 ವರ್ಷ ಆದ್ರೂ ಕೂಡ ನಾನು ಇದನ್ನು ತುಂಬಿಸೇ ಇಲ್ಲ, ಇದ್ದಂಗೆ ಇದೆ. ಇವಾಗ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಸಿಲಿಂಡ್ರು ಖಾಲಿ ಆಯಿತು, ಒಂದು ವಾರ ಆದರೂ ತುಂಬಿಸ್ಲಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ದೇವರಾಣೆ, ಒಂದು ವಾರ ಆದ್ರೂ ದುಡ್ಡಿಲ್ಲದೆ ತುಂಬಿಸಿರಲಿಲ್ಲ. ಹಂಗಾಗಿ ಅದರಲ್ಲೇ ಮಾಡ್ಕೊತಾ ಇದ್ದೆ. ಹಾಗೆಯೇ ಹಿಂದೆ ಮರದಲ್ಲಿ ನುಗ್ಗೆ ಸೊಪ್ಪಿತ್ತು, ನುಗ್ಗೆ ಸೊಪ್ಪನ್ನು ತಗೊಂಬಂದು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬೇಳೆನ ಬೇಯಕ್ಕೆ ಹಾಕಿದ್ದೀನಿ ಇಂಡಕ್ಷನ್ ಸ್ಟವಲ್ಲಿ. ಆಮೇಲೆ ಸೊಪ್ಪನ್ನು ಅದು ತೊಳಿಬೋದು, ಡೈರೆಕ್ಟಾಗಿ ಮರದಿಂದನೇ ಕಿತ್ತಿರೋದಲ್ವ, ಹಂಗೇನೂ ಕೂಡ ಹಾಕ್ಬೋದು. ಎಲ್ಲರೂ ಹೇಳ್ತಾಯಿದ್ರು ನುಗ್ಗೆ ಸೊಪ್ಪನ್ನು ಕುಕ್ಕರ್ಗೆ ಹಾಕಿ ಬೇಯಿಸಬೇಡಿ ಪೂಜಾ ಅಂತ ಅಂದ್ಬಿಟ್ಟು. ಹೌದು, ಅದನ್ನು ಬೇಯಿಸಬಾರ್ದು. ಹಾಗೆಯೇ ಓಪನ್ ಪಾತ್ರೆಯಲ್ಲೇ ಇಂಡಕ್ಷನ್ ಸ್ಟವಲ್ಲಿ ಇಟ್ಟಿದ್ದೀನಲ್ವ, ಇಲ್ಲಿ ಏನಿದ್ರು ಸ್ಟೀಲ್ ಪಾತ್ರೆನೇ ಹಾಕಬೇಕು. ಹಾಗಾಗಿ ಸ್ಟೀಲ್ ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ. ಫಸ್ಟು ಬೇಳೆ ಹಾಕಿ ಬೇಯಿಸ್ತಾ ಇದ್ದೆ. ಬೇಳೆ, ಟೊಮೊಟೊ, ಹಾಗೆಯೇ ಒಣಮೆಣ್ಸಿನ್ಕಾಯಿ, ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡೋದು ನಾನು ಆದಷ್ಟು ಕಮ್ಮಿನೇ. ಹಾಗಾಗಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊನೂ ಕೂಡ ಬೇಯಕ್ಕೆ ಹಾಕಿದ್ದೆ, ನೋಡ್ತಾ ಇರ್ಬೋದು. ಇವಾಗ ಆದಷ್ಟು ಸೊಪ್ಪನ್ನು ಮುಂಚೆನೇ ಹಾಕ್ಬಿಟ್ಟಿದ್ರೆ ಮೊಸರಾಗ್ಬಿಡೋದು. ಹಾಗಾಗಿ ಬೇಳೆ 3/4% ಬೆಂದಾದ ನಂತರ ಸೊಪ್ಪನ್ನು ಅಂದರೆ ಕಿತ್ತು ಹಾಕ್ತಾಯಿದ್ದೀನಿ. ಒಂಥರ ಹಳ್ಳಿ ಸೈಡು ಆವಾಗ ತಗೊಂಡು ಅಲ್ಲೇ ಅಡುಗೆ ಮಾಡೋದು, ಅಥವಾ ತಿಂಡಿ ಮಾಡೋದು, ಗೊಜ್ಜು ಏನೋ ಒಂದು ಮಾಡೋದು ಟೇಸ್ಟ್ ಹೆಂಗಿರುತ್ತೆ ಅಲ್ವ. ಅದೇ ನಾವು ಬೆಂಗಳೂರಲ್ಲಿ ಪ್ರತಿಯೊಂದನ್ನು ಕೊಂಡ್ಕೊಂಡು ತಿನ್ನಬೇಕು. ಆದರೂ ಒಂದೊಂದು ಸತಿ ಏನು ಗೊತ್ತಾ, ಒಂದೊಂದು ಸತಿ ಎಲ್ಲ ಈಗಲೂ ಇದೆ. ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಬೆಂಗಳೂರಲ್ಲಿ ಜೀವನ ಮಾಡಬೇಕು, ನಾನು ಬೆಂಗಳೂರಲ್ಲಿ ಸಾಧನೆ ಮಾಡಬೇಕು ಅನ್ನೋದು ತುಂಬಾ ಇದೆ ಫ್ರೆಂಡ್ಸ್. ಗಾಡ್ ಪ್ರಾಮಿಸ್ಸು. ಒಂದು ಜೀವನ ಕಟ್ಕೋಬೇಕು ಬೆಂಗಳೂರಲ್ಲಿ. ಸುಮಾರು ಒಂದಲ್ಲ ಒಂದು ಕೆಲಸಗಳಿದ್ದೇ ಇದೆ, ಗೊತ್ತಲ್ಲ, ಒಂದಲ್ಲ ಒಂದು ಕೆಲಸಗಳಿದ್ದೇ ಇದೆ. ಆ ಕೆಲಸಕ್ಕೆ ತಕ್ಕಾಗೆ ಮನೆ ಬಾಡಿಗೆಗಳು, ಖರ್ಚುಗಳು ಎಲ್ಲನೂ ಕೂಡ ಇದೆ. ಹಾಗೇನೆ ದುಡಿಮೆನೂ ಕೂಡ ಅದನ್ನು ಯಾವ ರೀತಿ
ಬಳಸ್ಕೋಬೇಕು, ಖರ್ಚು ವೆಚ್ಚಗಳೆಲ್ಲ ಯಾವ ರೀತಿ ಇರಬೇಕು ಅದನ್ನು ನಾವು ಐಡಿಯಾ ಲೆಕ್ಕ ಹಾಕ್ಕೋಬೇಕು. ನಾನು ಆಲ್ರೆಡಿ ನೊಂದು ಬೆಂದು ಸಾಕಾಗಿ ಇವಾಗ ಎಲ್ಲ ಹೆಂಗಿರಬೇಕು, ಬೆಂಗಳೂರಲ್ಲಿದ್ದರೆ ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಖರ್ಚು ವೆಚ್ಚಗಳನ್ನ ನೋಡ್ಕೋಬೇಕು, ಖರ್ಚು ಯಾವ ರೀತಿ ಮಾಡಬೇಕು, ಊಟ ತಿಂಡಿಗೆಲ್ಲನೂ ಯಾವ ರೀತಿ ಖರ್ಚು ಮಾಡಬೇಕು, ಊರಿಂದ ಏನು ತೊಗೊಂಡೋಗ್ಬೇಕು, ಫೆಸಿಲಿಟೀಸ್ ಯಾವ ರೀತಿ ಮಾಡ್ಕೋಬೇಕು, ತುಂಬಾ ಐಡಿಯಾ ಹಾಕ್ಕೊಂಬಿಟ್ಟಿದ್ದೀನಿ ಇವಾಗಂತೂ. ಯಾಕಂತಂದರೆ ಬೆಂಗಳೂರಲ್ಲಿ ಇದ್ದವ್ರಿಗೆ ಮುಂದಕ್ಕೆ ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಒಂದು ಒಳ್ಳೊಳ್ಳೆ ಕೆಲಸನ ನಾನು ಈ ಕಡೆ ಬಂದಾದಮೇಲೆ ಬಂದಿದೆ ನನಗೆ. ಆದಷ್ಟು ಬೆಂಗಳೂರಿಂದ ಪೋಸ್ಟ್ ಬಂದಿದೆ ಕೆಲಸದ ಬಗ್ಗೆ, ಏನು ಎತ್ತ ಅಂತ ಅಂದ್ಬಿಟ್ಟು ಅದೆಲ್ಲ ಸಕ್ಸಸ್ ಆದಮೇಲೆ, ಓಕೆ ಆದಮೇಲೆ ನಾನು ನಿಮಗೆ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಏನೂ ಕೂಡ ಶೇರ್ ಮಾಡ್ಕೊಳ್ಳಲ್ಲ. ಯಾಕಂತ ಅಂದರೆ ಬಡ ಬಡ ಅಂತ ಆಗಿಬಿಡ್ತೀವಿ. ಕೆಲವೊಂದು ಜನಗಳು, ಕೆಲವೊಂದು ರಿಲೇಟಿವ್ಸ್ ಬಾಯಿಗಳು, ಅವರ ಮನಸ್ಥಿತಿ, ದೇವ್ರ ಹತ್ರ ಶಾಪ ಹಾಕವು ಅವೆಲ್ಲ ಕೂಡ ಆದಷ್ಟು ಬೇಗ ತಟ್ಟಿಬಿಡುತ್ತಂತೆ. ಹಂಗಾಗಿ ನಾನು ಅವೆಲ್ಲ ಅನುಭವಿಸ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ಮುಂಚಿತವಾಗಿ ಏನು ಹೇಳಲ್ಲ. ಒಂದು ಸೂಚನೆ ಕೊಡ್ತೀನಿ, ಒಂದು ಒಳ್ಳೆ ಕೆಲಸನೇ. ಯಾರೆಲ್ಲ ಇವಾಗ ಗೌರ್ಮೆಂಟ್ ಅಂತ ಕಾಯ್ತಾ ಇರ್ತಾರೆ, ಅದ್ರ ಪರವಾಗೇ ಇರುವಂಥದ್ದು. ಓಕೆನಾ? ಅಷ್ಟು ಬಿಟ್ಟರೆ ಇನ್ನೇನು ಕೂಡ ಸೂಚನೆ ಕೊಡೋಕ್ಕೆ ಹೋಗಲ್ಲ. ಆದಷ್ಟು ಒಂದು ಶ್ರಮ ಪಟ್ಟಿದ್ಕೂನು, ಒಂದು ಓದಿದ್ಕೂನು ಒಂದು ಒಳ್ಳೆಯ ಕೆಲಸ ಸಿಗ್ತಾ ಇದೆ ಅಂತ ಭಾವಿಸ್ಕೊತೀನಿ. ಹಾಗೆಯೇ ಬಸ್ಸಾರು ಕೂಡ ರೆಡಿ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ನಿಜವಾಗ್ಲೂ ಸಿಲಿಂಡರ್ ಇಲ್ಲ ಅಂದರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂತಂದರೆ ಸಖತ್ತು ಟೈಮ್ ವೇಸ್ಟ್ ಆಗುತ್ತೆ, ಟೈಮ್ ಉಳಿಯಲ್ಲ. ಆ ಟೈಮ್ ವೇಸ್ಟ್ ಆಗೋ ಇದರಲ್ಲಿ ಎಷ್ಟು ಕೆಲಸಗಳನ್ನ ಮಾಡ್ಕೋಬೋದು ಅಂದರೆ ದೇವರಾಣೆ, ಅಷ್ಟು ಕೆಲಸಗಳನ್ನ ಮಾಡ್ಕೋಬೋದು. ಆಮೇಲೆ ಇದು 3ನೇ ದಿನದ ಬ್ಲಾಗು ಅಂತ ಹೇಳಿದ್ನಲ್ಲ, ಅದು ಸಿಲಿಂಡರ್ ಬಂತು, ಎಷ್ಟೆಷ್ಟು ಬೇಗ ಕೆಲಸಗಳಾಗುತ್ತೆ ನೋಡ್ತಾ ಇರ್ಬೋದು ನೀವು. ನಾವು ಇಲ್ಲಿ ಒಂದು ಕುಕ್ಕರ್ಗೆ ಅನ್ನ ಇಡೋದು ಅಥವಾ ಮುದ್ದೆ ಇಡೋದು, ಬೇರೆ ಏನಾದ್ರು ಒಂದೊಂದು ಕೆಲಸ ಮಾಡ್ತಾ ಇರ್ಬೋದು. ಈಗ ಹೊರಗಡೆ ಮಳೆ ಬೇರೆ ಬರ್ತಿತ್ತಲ್ಲ, ಥಂಡಿ ಅಂತ ಅಂದ್ಬಿಟ್ಟು ಟವಲ್ ಕಟ್ಕೊಂಡಿದ್ದೆ. ನನಗೆ ಯಾಕೋ ಶೀತ ಆದಂಗೆ ಆಗಿತ್ತು, ಗಂಟ್ಲೆಲ್ಲನೂ ಒಂಥರ ಕಟ್ಟೋದು, ಮೂಗಲ್ಲಿ ಸ್ವಲ್ಪ ಮೂಗು ಕಟ್ಟೋದು ಎಲ್ಲನೂ ಕೂಡ ಆಗ್ತಾಯಿತ್ತು. ಹಂಗಾಗಿ ನಾನು ಟವಲ್ ಕಟ್ಕೊಂಡು ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಮಗುನೆಲ್ಲ ಸ್ಕೂಲಿಗೆ ಕಳಿಸ್ಬೇಕಲ್ವ, ಹಾಗಾಗಿ ಪಟ ಪಟ ಅಂತ ಅಂದ್ಬಿಟ್ಟು ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಅಂದರೆ ತಿಂಡಿ ಎಲ್ಲನೂ ಮಾಡೋದು. ದಿನೇ ಕೆಲವೊಂದಷ್ಟು ಬ್ಲಾಗ್ಗಳನ್ನ ಚೇಂಜ್ ಮಾಡಿ ನಾನು ಮಾಡ್ತೀನಿ. ಅಂದರೆ ಒಂದೇ ಥರದ ಅಡುಗೆ ಮನೆ ಬ್ಲಾಗನ್ನೇ ಹಾಕಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ. ಬೇರೆ ಬೇರೆ ಹಳ್ಳಿ ಕಡೆ ಏನೇನೋ ಇದು ನನ್ನ ಡೈಲಿ ರೊಟೀನು ಒಂದೊಂದು ದಿನ ಹೆಂಗಿರುತ್ತೆ ಅದೆಲ್ಲನೂ ಕೂಡ ಶೇರ್ ಮಾಡ್ತೀನಿ. ಆದಷ್ಟು ನೋಡ್ತಾ ಇರಿ ಬ್ಲಾಗ್ಸ್ಗಳನ್ನ, ಸರಿನಾ? ಯಾರು ಕೂಡ ನೆಗ್ಲೆಕ್ಟ್ ಮಾಡಿಬಿಡಿ. ನನ್ನನ್ನು ಹಿಂದೆ ಎಷ್ಟು ಇಷ್ಟಪಟ್ಟು ನಿಮ್ಮ ಮನೆ ಮಗಳು ಅಂತ ವ್ಲಾಗ್ಸ್ಗಳನ್ನೆಲ್ಲ ನೋಡೋದು, ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಂಗೆ ಮಾಡ್ತಾಯಿದ್ರು ಸೇಮ್ ಅದೇ ರೀತಿಯೇ ಮಾಡಿ, ಅದೇ ರೀತಿಯೇ ವಿಶ್ವಾಸನೂ ಕೂಡ ಕೊಡಿ. ಯಾಕಂತಂದರೆ ನಿಮ್ಮ ಪ್ರೀತಿ ಬೆಂಬಲನೇ ಇನ್ನು ಮುಂದಕ್ಕೆ ನನ್ನ ಯಶಸ್ಸಿಗೆ ದಾರಿದೀಪ ಆಗುತ್ತೆ ಅಲ್ವಾ. ಹಾಗಾಗಿ ಬೇಗ ತಿಂಡಿ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಏನೇ ಆಗಲಿ ಸಿಲಿಂಡರ್ ಇಲ್ಲ ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ. ಮುಂಚೆ ಎಲ್ಲನೂ ಒಲೆಯಲ್ಲೇ ಮಾಡ್ತಾಯಿದ್ರಂತೆ. ಏನು ಸೌದೆ ಎಲ್ಲ ತರೋದು ಅದೆಲ್ಲನೂ ಕೂಡ, ಸೌದೆ ಎಲ್ಲ ತಂದಿಟ್ಟು ನೀರೊಂಡೆಗಾಗಲಿ ಮತ್ತು ಮುದ್ದೆ ಬೇಯಿಸೋಕ್ಕಾಗಲಿ, ಏನೇ ಒಂದು ತಿಂಡಿ ಮಾಡೋಕ್ಕಾಗಲಿ ಎಲ್ಲನೂ ಕೂಡ ಸೌದೆ ತಂದು ಸೌದೆಯಿಂದನೇ ಒಲೆ ಹಚ್ಚಿ ಮಾಡ್ತಾಯಿದ್ರಂತೆ. ಅದು ಸಿಮೆಂಟು ಒಲೆ ಅಲ್ಲ, ಮಣ್ಣಿನ ಒಲೆ ಅಂತಲೇ ಹೇಳ್ತಾರೆ. ನಿಜವಾಗ್ಲೂ ಅವಾಗೆಲ್ಲ ಹೆಂಗೆ ಮಕ್ಕಳನ್ನು ಸುಧಾರಿಸ್ಕೊಂಡು ಅಡುಗೆ ಎಲ್ಲ ಹೆಂಗೆ ಮಾಡ್ತಾಯಿದ್ರು ನಿಜವಾಗ್ಲೂ ಗೊತ್ತಿಲ್ಲ. ನಾವು ಒಲೆಯಲ್ಲಿ ಮಾಡಿದ್ದೀವಿ. ಅಂದರೆ ನಮ್ಮ ಅಮ್ಮರ ಮೇಲೆ ಏನು ಜಾಸ್ತಿ ನಾವು ಒಲೆಯಲ್ಲಿ ಮಾಡಿಲ್ಲ ಫ್ರೆಂಡ್ಸ್. ಒಲೆಯಲ್ಲಿ ಮಾಡ್ಬೇಕಾದ್ರೆ ನಮ್ಮ ಅಮ್ಮವ್ರು, ನಾವು ಇನ್ನೂ ಚಿಕ್ಕವರು, ಅದಾದಮೇಲೆ ನಮಗೆ ಬುದ್ಧಿ ಬಂದಾಗಿಂದ ನೋಡಿದಾಗಿಂದ ನಮ್ಮ ತವ್ರ ಮೇಲೆಲ್ಲ ಸಿಲಿಂಡರೇ. ಇಲ್ಲಿಗೆ ಬಂದಮೇಲೆ ನಾನು ಒಲೆಯಲ್ಲಿ ಮಾಡಿರೋದು, ಅಲ್ಲೂ ಒಲೆಯಲ್ಲಿ ಮಾಡೇ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ. ಆಮೇಲೆ ನಾವು 10th PUC ಇದ್ದಾಗಲೇ ಗೀಝರು ಸೋಲಾರು ಎಲ್ಲ ಹಾಕ್ಸ್ಬಿಟ್ರು. ಹಂಗಾಗಿ ಒಲೆಯಲ್ಲೇನು ಇದು ಮಾಡೋಕ್ಕೆ ಹೋಗ್ತಿಲ್ಲ. ಆದರೂ ನಮ್ಮಮ್ಮ ಏನು ಮಳೆಗಾಲ ಚಳಿಗಾಲ ಹಿಡ್ದಾಗ ಒಲೆಗೆ ನೀರಂಡೆಗೆ ಉರಿ ಹಾಕೋರು, ಅದೆಲ್ಲ ಗೊತ್ತಿತ್ತು. ಆದರೂ ಇಲ್ಲಿ ಬಂದಮೇಲೆ ಎಲ್ಲನೂ ಕಲಿತೀವಲ್ಲ, ಗ್ರೇಟ್ ಅಲ್ವಾ? ನಿಜವಾಗ್ಲೂ ಹಂಗೆ ಅನಿಸುತ್ತೆ. ಎಲ್ಲನೂ ಮದುವೆ ಆದಮೇಲೆ ಕಷ್ಟ ಸುಖ ಎಲ್ಲನೂ ನೋಡಬೇಕಾಗುತ್ತೆ. ಹಾಗೆಯೇ ನನ್ನ ಮಗನಿಗೆ ಈ ರೀತಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದರು. ನೀವು ನೋಡ್ತಾ ಇರ್ಬೋದು. 4 ಅಕ್ಷರನೋ ಅಥವಾ 1 ಅಕ್ಷರನೋ ಈ ರೀತಿ ಬರೆದ್ಬಿಟ್ಟು ವಿಡಿಯೋ ಮಾಡಿ ಗ್ರೂಪಿಗೆ ಆ್ಯಡ್ ಮಾಡಿ ಅಂತ ಅಂದ್ಬಿಟ್ಟು ಅದನ್ನು ನಾನು ಇಲ್ಲಿ ಬರೆಸ್ತಾ ಕೂತ್ಕೊಂಡಿದ್ದೀನಿ. ಏನೇ ಆಗಲಿ ಫ್ರೆಂಡ್ಸ್, ನಿಜವಾಗ್ಲೂ ಒಂದು ಓದಿಸ್ಬೇಕು ಬರೆಸ್ಬೇಕು ಅಂತ ಅಂದರೆ ಇವಾಗಂತೂ ಇತ್ತೀಚೆಗೆ ಒಂಥರ ಬೇಜಾರು ಥರ ಮಾಡ್ಕೊಂಬಿಡ್ತಾನೆ ಮಕ್ಕನೇ ಒಂಥರ. ಅದೇ ಬೇಜಾರಾಗುತ್ತೆ ನನಗೆ, ಓದೋದೆಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು.
ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.